ಹಾಯ್ ಹಾನ್ ಈ ಒಂದು ಮಿನಿ ಬ್ಲಾಗಲ್ಲಿ ಆ್ಯಕ್ಚುಲಿ ಬಂದುಬಿಟ್ಟು ಇವತ್ತು ಸ್ಕಂದುಗೆ ಸ್ಕೂಲಲ್ಲಿ ಬಂದುಬಿಟ್ಟು ಯೂನಿಫಾರ್ಮು ಬುಕ್ಸ್ ಎಲ್ಲ ಕೊಡ್ತಾಯಿದ್ರು. ಸೊ ಹಾಗಾಗಿ ಮೆಸೇಜ್ ಬಂದಿತ್ತು ಇವತ್ತೇ ಬಂದು ಕಲೆಕ್ಟ್ ಮಾಡ್ಕೋಬೇಕು ಅಂತ. ಸೊ ಹಾಗೆ ರೆಡಿಯಾಗಿ ಬೆಳಗ್ಗೆನೇ ಎಲ್ಲ ಟಿಫನ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಬೇಗ ಹೊರಟೋದ್ರೆ ಬೇಗ ಕರ್ಕೊಂಡು ಬರ್ಬೋದು. ಇಲ್ಲಾಂದ್ರೆ ತುಂಬ ರಶ್ ಆಗಿಬಿಟ್ರೆ ಮಧ್ಯಾಹ್ನವರೆಗೂ ಆಗ್ಬಿಡುತ್ತೆ ಅಂತೇಳಿ ಸ್ವಲ್ಪ ಬೇಗ ಹೊರಡೋಣ ಅಂತೇಳಿ ಹೊರಡ್ತಾ ಇದ್ದೀವಿ. ಇಬ್ಬರಿಗೂ ಹೆಂಗಾಗಿರುತ್ತೆ ಅಂದರೆ ಮನೇಲೇ ಇರ್ತಾರಲ್ಲ, ಸೊ ಹೊರಗಡೆ ಬಂದಿದ್ದ ತಕ್ಷಣವೇ ಏನೋ ಪ್ರಪಂಚದಿಂದ ಹೊರಗಡೆ ಬಂದುಬಿಟ್ಟಿದ್ದೀವಿ ಅಂದ್ಕೊಂಡು ಹಾರಾಡ್ತಿರ್ತಾರೆ. ಅವ್ರಿಗೇನು ಸ್ಕೂಲ್ಗೆ ಹೋಗಬೇಕು ಅಂತೇನು ಗೊತ್ತಿಲ್ಲ. ಸೊ ಎಲ್ಲೋ ಹೋಗಬೇಕು ಅಂತ ನಾನು ಸುಮ್ಮನೆ ಕರ್ಕೊಂಡು ಬಂದೆ. ಸೊ ಹಾಗೆ ಅವ್ರು ಬಂದ್ಬಿಟ್ಟು ಕ್ಲಾಸ್ ಟೀಚರು. ಸೊ ಹಾಗೆ ಒಂದು ಪ್ರಿ ಕೆ ಜಿದು ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದಾನೆ ಮತ್ತು ಹೇಗೆ ಬಿಹೇವಿಯರ್ ಇರುತ್ತೆ ಅದನ್ನೆಲ್ಲ ಎಂಟ್ರಿ ಮಾಡಿರ್ತಾರೆ. ಸೊ ಅದನ್ನ ಹಂಗೆ ಕಲೆಕ್ಟ್ ಮಾಡಿಕೊಂಡು ಯೂನಿಫಾರ್ಮು ಬುಕ್ಸ್ಗಳೆಲ್ಲ ಕಲೆಕ್ಟ್ ಮಾಡಿಕೊಂಡು ಅವನು ಫ್ರೆಂಡ್ಸ್ಗಳ ಜೊತೆ ಸ್ವಲ್ಪ ಆಟ ಆಡ್ತೀನಿ ಅಂತಂದ್ರು. ಹಾಗೆ ಬಿಟ್ಟಿದ್ದೆ, ಏಕೆಂದರೆ ಅಲ್ಲಿ ಕೌಂಟ್ರುಗಳಲ್ಲೆಲ್ಲ ಜನ ಇರ್ತಾರಲ್ಲ. ಸೊ ಹಾಗೆ ಕುತ್ಕೊಂಡು ಇರಬೇಕಾಗುತ್ತೆ. ನಮ್ಮದು ನೆಕ್ಸ್ಟ್ ಬಂದಾಗ ಹಾಗೆ ಕಲೆಕ್ಟ್ ಮಾಡ್ಕೊಂಡು ನಾವು ಬರಬೇಕು. ಸೊ ಮಕ್ಕಳು ಎಷ್ಟು ಬೇಗ ಗ್ರೋತ್ ಆಗಿಬಿಡ್ತಾರಲ್ಲ ಅನ್ನೋದನ್ನು ನಾನು ಯೋಚನೆ ಮಾಡ್ತಾಯಿದ್ದೆ. ಒಂದು ಕಡೆ ಅವಳು ನೋಡಿ ಹೆಂಗೆ ಇಂಡಿಪೆಂಡೆಂಟಾಗಿ ಆಡ್ತಾ ಇದ್ದಾಳೆ ಅಂತಂದರೆ, ಒಬ್ಬಳೇ ಕುತ್ಕೊಂಡು ಮಕ್ಕಳು ಹೆದ್ರಿಕೊಳ್ತಾರೆ ಆ ಜಾಯಿಂಟ್ ವೀಲಲ್ಲಿ ಆಡೋಕ್ಕೆ. ಅವಳು ಒಬ್ಬಳೇ ಕುತ್ಕೊಂಡು ಆಡಿಕೊಂಡು, ಆ್ಯಕ್ಚುಲಿ ಅದು ಪಾರ್ಕ್ ಇದೆ ಅಂತ ಅಲ್ಲಿ ಗೊತ್ತೇ ಇರಲಿಲ್ಲ ಸ್ಕೂಲ್ ಒಳಗಡೆ. ಈಗ ರೀಸೆಂಟಾಗಿ ಮಾಡ್ತಾಯಿದ್ರು. ಓಡೋಗ್ಬಿಟ್ಟು ಕಂಡಿಡಿದ್ಬಿಟ್ಟು ಮಕ್ಕಳೆಲ್ಲ ಓಡೋಗ್ಬಿಟ್ರು ಅಲ್ಲೇ. ಸೊ ಹಂಗಾಗಿ ಅಲ್ಲಿ ಸ್ವಲ್ಪ ಆಟ ಆಡಿಸ್ಕೊಂಡು ಹಂಗೇ ಮನೆಗೆ ಬಂದಿದ್ದಾಯಿತು. ತುಂಬ ಬಿಸಿಲು. ಹಂಗೇ ಮನೆಗೆ ಬಂದು ಸ್ವಲ್ಪ ಹೊರಗಡೆಯಿಂದನೇ ಜ್ಯೂಸು ಐಸ್ ಕ್ರೀಮೆಲ್ಲ ತೊಗೊಂಡು ಬಂದಿದ್ದೆ. ಹಂಗೆ ತಿಂದರು. ಸ್ವಲ್ಪ ಊಟ ಮಾಡಿಸಿ ಮಲಗಿಸ್ಬಿಡೋಣ ಅಂತೇಳಿ ಮಲಗಿಸ್ಬಿಟ್ಟೆ. ಮತ್ತು ಸಂಜೆಯಿಂದ ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ. ಮತ್ತು ಸಂಜೆ ಬಂದ್ಬಿಟ್ಟು ಸ್ವಲ್ಪ ಚಿಕನ್ ಇತ್ತು. ಸೊ ಚಿಕನಲ್ಲೇ ಬಂದ್ಬಿಟ್ಟು ನಾನು ಕೈಮಾ ಉಂಡೆ ಮಾಡ್ತೀನಿ ಆ್ಯಕ್ಚುಲಿ. ಸೊ ಕೈಮಾ ಉಂಡೆನ ಮಾಡಿದ್ದೀನಿ ಇವತ್ತು. ಹಂಗೇ ಸ್ವಲ್ಪ ವೈಟ್ ಕುಷ್ಕ ಮಾಡಿದ್ದೆ ಅದ್ರ ಜೊತೆಗೆ ಸಿಂಪಲ್ಲಾಗಿ. ಸೊ ಅದನ್ನೇ ಇವತ್ತು ಊಟ ಎಲ್ಲ ಮುಗಿಸಿದ್ದಾಯಿತು. ಮುಗಿಸ್ಕೊಂಡು ಸ್ವಲ್ಪ ಆನ್ಲೈನಲ್ಲಿ ಸ್ವಲ್ಪ ಆರ್ಡ್ರ್ ಮಾಡಿದ್ವಿ ಸ್ವಲ್ಪ ಐಟಮ್ಗಳ್ನ. ಸೊ ಅದು ಹಂಗೆ ಬಂದಿತ್ತು. ಅದನ್ನು ಹಂಗೇ ಓಪನ್ ಮಾಡಿ ತೋರಿಸ್ತಾ ಇದ್ವಿ. ಇದ್ರದ್ದು ಫುಲ್ ವೀಡಿಯೋ ಬಂದ್ಬಿಟ್ಟು ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿರುತ್ತೆ, ಚೆಕ್ಔಟ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.